ಎಲ್ಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ತನ್ನ ಗೆಳೆಯನಿಂದ ಬಯಸುವ ಇದನ್ನೇ. ಬಾಯ್ ಫ್ರೆಂಡ್ ತನ್ನ ಜೊತೆ ಹೀಗೆ ನಡೆದುಕೊಳ್ಳಬೇಕು ಎಂದು ಹುಡುಗಿಗೆ ಆಸೆ ಇರುತ್ತದೆ. ಆದರೆ ಅವನಿಗದು ಗೊತ್ತಾಗುವುದಿಲ್ಲ. ಪ್ರತಿಯೊಬ್ಬ ಹುಡುಗಿಗೂ ತನ್ನ ಗೆಳೆಯ ತನ್ನ ಜೊತೆಗೆ ಹೀಗೆ ನಡೆದುಕೊಳ್ಳಬೇಕು, ಮುದ್ದಿಸಬೇಕು, ಸರ್ಪ್ರೈಸ್ ಕೊಡಬೇಕು ಎಂಬ ಇತ್ಯಾದಿ ಭಾವನೆಗಳು ಇರುತ್ತವೆ. ಅದರಲ್ಲೂ ಆಕೆ ನಿರೀಕ್ಷೆ ಮಾಡದೇ ಇರುವಂತಹ ಗಿಫ್ಟ್ ಕೊಟ್ಟರೆ ಆಗುವ ಖುಷಿ ಅಷ್ಟಿಷ್ಟಲ್ಲ. ತನ್ನ ಗೆಳೆಯ ತನಗಾಗಿ ಕ್ರಿಯೇಟಿವ್ ಆಗಿ ಏನಾದರೂ ಮಾಡಬೇಕೆಂದು ಹುಡುಗಿ ಬಯಸುವುದರಲ್ಲಿ ತಪ್ಪೇನಿಲ್ಲ. ವಿಪರ್ಯಾಸವೆಂದರೆ ಪುರುಷರು ಅವರನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ವಿಫಲರಾಗಿರುತ್ತಾರೆ. ಇಂತಹ ಭಾವನೆಗಳನ್ನು ಗೆಳೆಯನ ಜೊತೆ ಹಂಚಿಕೊಳ್ಳಲು ಬಹಳ ನಾಚಿಕೆ ಮತ್ತು ಕಷ್ಟಕರವಾಗಿದ್ದರೂ ಹುಡುಗಿಯರು ತಮ್ಮ ಗೆಳೆಯರಿಂದ ವಾತ್ಸಲ್ಯ ಪ್ರೀತಿ ಬಯಸುವುದಂತೂ ನಿಜ. ತನ್ನ ಗೆಳೆಯ ಕೆಲವು ಸಂಗತಿಗಳನ್ನು ಹೆಚ್ಚು ಅರ್ಥ ಮಾಡಿಕೊಳ್ಳಬಹುದು ಮತ್ತು ಒಪ್ಪಿಕೊಳ್ಳಬಹುದು ಎಂದು ಹುಡುಗಿಯರು ನಿರೀಕ್ಷಿಸುತ್ತಾರೆ. ಆದರೆ ಅವರ ನಿರೀಕ್ಷೆಗಳನ್ನು ಹುಸಿಯಾಗುವ ಸಾಧ್ಯತೆಯೇ ಹೆಚ್ಚು. ಆದ್ದರಿಂದ ತನ್ನ ಪ್ರೇಯಸಿಗೆ ಹೇಗೆ ನಡೆದುಕೊಂಡರೆ ಇಷ್ಟ ಎಂದು ಗೊಂದಲಗೊಳ್ಳಲಾಗುವ ಗೆಳೆಯರಿಗೆ ಸಹಾಯ ಮಾಡಲು ಹುಡುಗಿಯರಿಗೆ ಇಷ್ಟವಾಗುವ ಸಂಗತಿಗಳನ್ನು ಕೊಡಲಾಗಿದೆ ನೋಡಿ. ಗೆಳತಿ ಎಂದು ಪರಿಚಯಿಸುವುದು. ಯಾರನ್ನಾದರೂ ಭೇಟಿ ಮಾಡಿಸಿದಾಗ ತನ್ನ ಜೊತೆಯಲ್ಲಿರುವುದನ್ನು ನನ್ನ ಗೆಳತಿಗೆ ಎಂದು ಪರಿಚಯಿಸಿ. ಆಕೆಗೆ ಅದು ಹೆಚ್ಚು ಖುಷಿ ತಂದುಕೊಡುತ್ತದೆ. ನೀವು ಕೆಲಸದಿಂದ ಅಥವಾ ಹೊರಗಡೆ ಸುತ್ತಾಡಿ ಮನೆಗೆ ಬಂದಾಗ ನಿನಗೆ ಏನಾದರೂ ಬೇಕಿತ್ತು ಎಂದು ಕೇಳಿ. ಆಗ ಆಕೆಗೆ ಇವರು ನನ್ನ ಬಗ್ಗೆ ಹೆಚ್ಚು ಯೋಚಿಸುತ್ತಾರೆ ಎಂದು ತಿಳಿದುಕೊಳ್ಳುತ್ತಾರೆ. ನಿಮ್ಮ ಫೋನ್ ದೂರವಿಡಿ. ಇಬ್ಬರು ಒಟ್ಟಿಗೆ ಗುಣಮಟ್ಟದ ಸಮಯವನ್ನು ಕಳೆಯುವಾಗ ನಿಮ್ಮ ಫೋನನ್ನು ದೂರವಿಡಿ. ಆಕೆಯ ಕಡೆ ಹೆಚ್ಚು ಗಮನ ಕೊಡಿ. ಇಂತಹ ಸಂಗತಿಗಳು ನೀವು ಆಕೆಯ ಕಡೆ ಹೆಚ್ಚು ಗಮನ ಹರಿಸಿದ್ದೀರಿ ಎಂಬುದರ ಚಿಹ್ನೆಯಾಗಿದೆ. ಸರ್ಪ್ರೈಸ್ಗೆ ನೀಡುವ ಉಡುಗೊರೆಗಳು ಯಾವಾಗಲೂ ಖುಷಿ ಕೊಡುತ್ತೇವೆ. ಪ್ರೀತಿಯಿಂದ ಬರೆದ ಪತ್ರಗಳು, ಹೂವುಗಳು ಅಥವಾ ಚಾಕೊಲೇಟ್ ಕೊಡುವುದು. ನಿಮ್ಮ ಪ್ರಕಾರ ಇವೆಲ್ಲ ಸಣ್ಣ ವಿಷಯಗಳಾದರೂ ಆಕೆ ಹೇಳಿಕೊಳ್ಳಲಾಗದಂಥ ಖುಷಿ ಕೊಡುತ್ತದೆ. ಧನ್ಯವಾದ ತಿಳಿಸಿ. ಧನ್ಯವಾದ ಹೇಳುವುದು. ಹೌದು, ಕೆಲವೊಮ್ಮೆ ಧನ್ಯವಾದ ಹೇಳುವುದು ಒಳ್ಳೆಯದು. ವಿಶೇಷವಾಗಿ ಆಕೆ ನಿಮಗಾಗಿ ಏನಾದರೂ ಮಾಡಿದ್ದರೆ ಸ್ವಲ್ಪ ಸಮಯ ಕೊಡಿ. ಆಕೆಗಾಗಿ ಸ್ವಲ್ಪ ಸಮಯವನ್ನು ಕೊಡುವುದು ತುಂಬ ಒಳ್ಳೆಯ ವಿಷಯ. ಏಕೆಂದರೆ ಕೆಲವೊಮ್ಮೆ ಅವರು ಏಕಾಂಗಿಯಾಗಿರಲು ಇಷ್ಟಪಡುತ್ತಾರೆ. ಏಕಾಂಗಿಯಾಗಿರುವುದರ ಅರ್ಥ ಆಕೆ ಪ್ರೀತಿಸುತ್ತಿಲ್ಲ ಎಂದಲ್ಲ. ಭುಜ ಸೊಂಟದ ಮೇಲೆ ಕೈ ಇಡುವುದು. ಆಕೆಯ ಭುಜ, ಸೊಂಟ ಅಥವಾ ತೋಳುಗಳ ಮೇಲೆ ನಿಮ್ಮ ಕೈ ಇಟ್ಟಾಗ ಅವರಿಗದು ಬಹಳ ಇಷ್ಟವಾಗುತ್ತದೆ. ಇಂತಹ ಸಣ್ಣ ವಿಷಯಗಳು ನಿಮಗೆ ಆಕೆ ಮೇಲೆ ಪ್ರೀತಿ ಇದೆ ಎಂಬುದರ ತಿಳಿಸುತ್ತದೆ. ಹೇಳದೆ ಕೇಳದೆ ತಬ್ಬಿಕೊಂಡಾಗ ಕೆಲವೊಮ್ಮೆ ಆಕೆಯನ್ನು ತಬ್ಬಿಕೊಳ್ಳುವುದು ಸರ್ಪ್ರೈಸ್ ತಂದುಕೊಡುತ್ತದೆ. ವಿಶೇಷವಾಗಿ ನೀವು ಅವರನ್ನು ಕೇಳದೆ ಮಾಡಿದಾಗ ತಮಾಷೆ ವಿಷಯಗಳನ್ನು ಹಂಚಿಕೊಳ್ಳಲು ನೀವು ಕೇಳಿದ ನೋಡಿದ ತಮಾಷೆ ವಿಷಯಗಳನ್ನು ಆಕೆಯೊಂದಿಗೆ ಹಂಚಿಕೊಳ್ಳಿ. ನಗುವನ್ನು ಹಂಚಿಕೊಳ್ಳಲು ಬಯಸುವುದನ್ನು ಆಕೆ ಇಷ್ಟಪಡುತ್ತಾಳೆ. ನೀವು ಏನೇನು ತಿನ್ನಲು ಅಥವಾ ಶಾಪಿಂಗ್ ಮಾಡಲು ಬಯಸುತ್ತೀರಿ, ಶೂ ಸೈಜ್ ಇತ್ಯಾದಿಗಳನ್ನು ಆಕೆಗೆ ತಿಳಿಸಿ. ಇದು ಪರಸ್ಪರರ ಅರ್ಥ ಮಾಡಿಕೊಳ್ಳಲು ಸಹಾಯವಾಗುವುದಲ್ಲದೆ ನಿಷ್ಠೋಜಕ ವಸ್ತುಗಳನ್ನು ಕೊಡುವ ಬದಲು ನೀವು ಇಷ್ಟಪಡುವ ಉಡುಗೊರೆಗಳನ್ನು ಖರೀದಿಸಲು ಆಕೆಗೆ ಸುಲಭವಾಗುತ್ತದೆ. ಕಾರಿನ ಬಾಗಿಲು ತೆಗೆಯುವುದು. ಹೌದು, ಆಕೆ ಇಳಿಯುವಾಗ ಕಾರಿನ ಬಾಗಿಲು ತೆರೆಯುವುದು ಸಂತೋಷ ಉಂಟು ಮಾಡುತ್ತದೆ. ನಗುವಿಗಿಂತ ಮತ್ತೊಂದು ಮದ್ದಿಲ್ಲ. ನೀವು ಆಕೆಯನ್ನು ಭೇಟಿಯಾಗದಲ್ಲೆಲ್ಲ ನಗಲು ಹಿಂಜರಿದಿರಿ. ಮುತ್ತಿನಂಥ ನಗು ಎಂತಹ ಮನುಷ್ಯನು ಬೇರುಗೊಳಿಸುತ್ತದೆ ಎಂಬುದರಲ್ಲಿ ಆಶ್ಚರ್ಯವೇನಿಲ್ಲ. ಫ್ರೆಂಡ್ಸ್, ಅರ್ಥ ಆಯ್ತಾ? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.